ಎರಡು, ಒಂದು ಪ್ರಪಂಚ, ಇನ್ನೊಂದು ಪರಮಾರ್ಥ. ಒಂದು ಪ್ರಪಂಚ, ಇನ್ನೊಂದು ಪರಮಾರ್ಥ. ಪ್ರಪಂಚ ಅಂತಂದ್ರೆ ನಮ್ಮ ಸಂಸಾರ ದುಃಖಗಳಿಂದ ಸುಖಗಳಿಂದ ಓಡುವ ಕುದುರೆಯಂತೆ ನಡೆಯತಕ್ಕಂಥದ್ದು. ಇದು ನಮ್ಮ ಪ್ರಪಂಚ. ಇದು ನಮ್ಮೆಲ್ಲರಿಗೆ ಅನಿವಾರ್ಯ. ಇದನ್ನು ನಾವು ನಡೆಸಲೇಬೇಕು. ಇದು ಪ್ರಪಂಚ. ಇನ್ನು ಪರಮಾರ್ಥ ಅಂತಂದ್ರೆ ನೀವೇನೀಗ ಪುರಾಣ, ಪ್ರವಚನ, ದೇವರು, ಧರ್ಮ, ಅಧ್ಯಾತ್ಮ ಇದೆಲ್ಲವುಗಳನ್ನು ಬಿಡುವಿನ ಸಮಯದಲ್ಲಿ ಮಾಡ್ತೀರಲ್ಲ, ಇದು ಪರಮಾರ್ಥ. ಇವು ಎರಡು ತುರ್ನು ಚಂದ ಮಾಡಬೇಕು ಮನುಷ್ಯ. ಏನು? ಪ್ರಪಂಚನೂ ಚಂದ ಮಾಡಬೇಕು, ಪರಮಾರ್ಥವನ್ನು ಭಕ್ತಿಯಿಂದ ಬಹಳ ಚಂದ ಮಾಡಬೇಕು. ಒಂದು ಬಿಟ್ಟು ಒಂದು ಮಾಡಕ್ಕೆ ನಮಗೆ ನಡೆಯಂಗಿಲ್ಲ. ಯಾಕಂದ್ರೆ ನಾವು ಎಲ್ಲರೂ ಸಾಧುಗಳಲ್ಲ. ನಮಗೆ ಹೆಂಡತಿನೂ ಬೇಕಾ, ಮಕ್ಕಳು ಬೇಕಾ, ರೊಕ್ಕನೂ ಬೇಕಾ, ಮಣಿ ಹೊಲನೂ ಬೇಕಾ, ಅದ್ರ ಜೊತೆಗೆ ಇದು ಬೇಕು. ನಾವು ಪ್ರಪಂಚವನ್ನ ಎಲ್ಲವನ್ನ ಬಿಟ್ಟು ಕೇವಲ ಪರಮಾರ್ಥ ಮಾಡ್ತಾನಂದ್ರೆ ನಮಗೆ ನಡೆಯಂಗಿಲ್ಲ. ಅದು ಮಠಾಧೀಶರೋ, ಸಾಧುಗಳೋ, ಸಂತರೋ ಅದನ್ನೆಲ್ಲ ಮಾಡಬಹುದು. ನಮಗ ಅಷ್ಟೇ ಮುಖ್ಯವಾಗಿ ಪ್ರಪಂಚ, ಅಷ್ಟೇ ಪ್ರೀತಿಯಿಂದ ಪ್ರಪಂಚವನ್ನು ನಿಭಾಯಿಸೋದನ್ನು ಕಲಿಬೇಕು. ಮತ್ತು ಪರಮಾರ್ಥವನ್ನು ಅಷ್ಟೇ ಭಕ್ತಿಯಿಂದ ಮಾಡಬೇಕು. ಪ್ರಪಂಚದೊಳಗೆ ಸಂಸಾರದೊಳಗೆ ಇದ್ದುಕೊಂಡು ದೇವರಿಗೆ ಬೈಯುವುದು, ದೇವರಿಗೆ ಹೋಗೋವ್ರನ್ನ ಬೈಯುವುದು, ಇವಕ್ಕೇನು ಕೆಲಸ ಐತೇನು? ಕೈಯಾಗ ಊದಿನ ಕಡ್ಡಿ ಹೊತ್ಕೊಂಡು ಊರು ದೇವರ ಅದನ್ನು ಮಾಡಬಾರ್ದು. ಮಾಡೋರು ಭಕ್ತಿ, ನೀಡೋರು ಕೆಡಿಸಿರಂತ. ಮಾಡೋರು ಮಾಡಲಿ. ನಿನಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸೋಮ್ ಬಿದ್ದಾಡ್ ನಿಮ್ಮ ಮನ್ಯಾಗ ನೀವು ಅಡ್ಡಾಡ್ಕೋತ ಅಲ್ಲೇ ಸತ್ತು ಹೋಗು. ಖರೆ ಇನ್ನೊಬ್ಬರಿಗೇನು ಅನ್ನಕ್ಕೆ ಹೋಗಬೇಡ. ಪ್ರಪಂಚದಲ್ಲಿದ್ದು ಪರಮಾರ್ಥವನ್ನು ಮಾಡುವ ಇವಾಗ ಶಾಣೆ ಆಗ್ತಾರ. ಮತ್ತು ಬರೇ ಪ್ರಪಂಚ ಮಾಡೋವಾಗ ಅಟ್ಟ ಮಾಡ್ತಿದ್ದ ಅಂದ್ರೆ ಶಾಣೆ ಅನ್ನಂಗಿಲ್ಲ. ಅವಾಗ ಏನು ದೊಡ್ಡದಾರೆ, ನಾಯಿ ನರಿ ಕತ್ತಿನೂ ಮಾಡ್ತಾವ. ನಿಮ್ಮೂರಾಗ ನಾಯಿ ಅದಾವಿಲ್ಲ, ಬದುಕವಿಲ್ಲ, ಮಕ್ಕಳು ಹಡ್ದಾವಿಲ್ಲ. ನಾಯಿ, ನರಿ, ಪ್ರಾಣಿ, ಪಕ್ಷಿ, ಎತ್ತ, ಕತ್ತಿ ಎಲ್ಲನೂ ಅವು ಮಕ್ಕಳು ಹಡಿತಾವ, ಅವು ಊಟ ಮಾಡ್ತಾವ, ಅವು ಮಕ್ಕೋತಾವ, ಅವು ಹೇಳ್ತಾವ, ಅವು ದಂಧಿ ದುಡಿತಾವ, ಎಲ್ಲ ಮಾಡ್ತಾವ. ಮತ್ತು ನಾವು ಅಟ್ಟ ಮಾಡಿದೀವಿ ಅಂದ್ರೆ ಅವಕ್ಕೆ ನಮ್ಗೆ ಏನು ವ್ಯತ್ಯಾಸ ಅದ? ಮನುಷ್ಯರಿಗೆ ಅವಕ್ಕೆ ಏನು ವ್ಯತ್ಯಾಸ ಅದ? ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುವಿರ್ನರಾಣಾಂ ಧರ್ಮೇನ ಹೀನ ಪಶುವಿಸ್ಸಮಾನ. ಪ್ರಾಣಿಗಳು ಊಟ ಮಾಡ್ತಾವ, ಪ್ರಾಣಿಗಳು ನಿದ್ದೆ ಮಾಡ್ತಾವ, ಪ್ರಾಣಿಗಳು ಮಕ್ಕಳು ಹಡಿತಾವ, ಎಲ್ಲ ಮಾಡ್ತಾವ. ಮತ್ತು ಮನುಷ್ಯನೂ ಅಟ್ಟೆ ಮಾಡೋದಾದ್ರೆ ಅವಕ್ಕೆ ನಿಮ್ಗೆ ಏನು ವ್ಯತ್ಯಾಸ ಅದಪ್ಪ? ಇಷ್ಟೇ. ಪ್ರಾಣಿಗಳಿಗೆ ಹೆಂಡತಿ ಜ್ಞಾನ ಇಲ್ಲ, ತಾಯಿ ಜ್ಞಾನ ಇಲ್ಲ. ಪ್ರಾಣಿಗಳಲ್ಲಿ ಧರ್ಮದ ಜ್ಞಾನ ಇಲ್ಲ, ಪ್ರಾಣಿಗಳಲ್ಲಿ ತಿಳುವಳಿಕೆ ಇಲ್ಲ. ಮತ್ತು ಇಲ್ಲಿಯೂ ಮನುಷ್ಯ ಆಗಿ ಹುಟ್ಟಿ ಬಂದ ತಿಳುವಳಿಕೆ ಇಲ್ಲ, ಧರ್ಮದ ಜ್ಞಾನ ಇಲ್ಲ, ದಾನ ಧರ್ಮ ಇಲ್ಲ, ಪುಣ್ಯ ಪರೋಪಕಾರ ಇಲ್ಲ, ಮಹಾತ್ಮರು ಬಂದ್ರೆ ಗೌರವಿಸೋದಿಲ್ಲ. ಅಂದ್ರೆ ಆ ಪ್ರಾಣಿ ಪಶು ಪಕ್ಷಿಗಳಿಗಿಂತಲೂ ಕಷ್ಟ ಕಾಣ ಕಲಿದೇವರ ದೇವ. ಅವಕಿತ ಕಡಿ ಅಕ್ಕಿವ ನಾವು. ನಮ್ಮಲ್ಲಿಯೂ ಅದಿರಲಿಲ್ಲ ಅಂದ್ರೆ ಧರ್ಮೇನ ಹೀನ. ಧರ್ಮ ಇಲ್ಲ ಅಂತಂದ್ರೆ ಪಶುವೇ ಸಮಾನ. ನಾವು ಪಶು ಪಕ್ಷಿಗಳಾಗಬೇಕಾಗ್ತದ. ಅದಕ್ಕೆ ಮನುಷ್ಯ ಬರೇ ಪ್ರಪಂಚ ಮಾಡೋದೇನು ದೊಡ್ಡದಲ್ಲ. ಪ್ರಪಂಚ ಮಾಡಿ ನೀವೇನು ಮಾಡ್ತೀರಿ? ಒಟ್ಟು ರೊಕ್ಕ ಗಳಿಸೋರು ಅದೇ ಅಲ್ಲ, ಮತ್ತೇನದ? ಅದ್ರ ಬಿಟ್ಟು ಬೇರೆ ತಂದಿ ಏನದ? ಹೊಲ ತಗೋಬೇಕ, ಭಾಳಟ ರೊಕ್ಕ ಗಳಿಸ್ಬೇಕ, ಹೆಂಡತಿ ಕೊಳ್ಳಾಗ ವಜ್ಜಾಗಂಗೆ ಬಂಗಾರ ಹಾಕ್ಬೇಕ, ಮಕ್ಕಳಿಗೆ 2 ನಂಬರ್ ದುಡ್ಡು ಗಳಿಸಿ ಡುಪ್ಲಿಕೇಟ್ದಾಗ ರೊಕ್ಕ ಕೊಟ್ಟು ಅವ್ರನ್ನ ದೊಡ್ಡ ದೊಡ್ಡ PSI ಇಂಜಿನಿಯರ್ ಇದ ದಂದಿನಲ್ಲ. ಮತ್ತೇನ ಹಿಂಗೆ ಮಾಡಿದವ್ರದ್ದು ಏನಾರ ಇತಿಹಾಸದಾಗ ಹೆಸರು ಉಳ್ದಾವ? ಇಲ್ಲ. ಯಾರು ಬಡವರದಾರಲ್ಲ, ಯಾರ ನಿರ್ಗತಿಕರದಾರಲ್ಲ, ಯಾರಿಗೂ ಒಂದು ತುತ್ತು ತಿನ್ನಕ್ಕೆ ಹಣ್ಣಿಲ್ಲಲ್ಲ, ಅಂಥವ್ರು ಭಗವಂತನ ಸನ್ನಿಧಾನದಲ್ಲಿ ಏನು ಬದುಕ್ಯಾರಲ್ಲ, ಅವರ ಇತಿಹಾಸದ ಪುಟದೊಳಗೆ ಉಳ್ದಾರಪ್ಪ. ದೊಡ್ಡ ದೊಡ್ಡ ಸಾಹುಕಾರಗಳ ಹೆಸರು ಉಳಿದಿಲ್ಲ, ಚರಿತ್ರದಾಗ ಬಂದಿಲ್ಲ.
ಅವ್ರ ಹೆಸರಲ್ಲೇ ಪುರಾಣ ಪ್ರವಚನ ನೋಟ್ ಆಗಿಲ್ಲ. ಯಾರು ಆಗ್ಯಾವಂತಂದ್ರ ಯಾರ ಭಗವಂತನ ಸನ್ನಿಧಾನದೊಳಗೆ ಬದುಕ್ಯಾರ, ಯಾರ ಬದುಕಿನೊಳಗ ಒಳ್ಳೆಯ ಮಾರ್ಗವನ್ನು ಅನುಸರಿಸ್ಯಾರ, ಅವರ ಹೆಸರು ಮಾತ್ರ ಇತಿಹಾಸದ ಪುಟದೊಳಗೆ ಉಳಿತಾವ. ನಾವು ಏನು ಕೋಟಿ ಗಂಟ್ಲೆ ಗಳಿಸಿದ್ರು, 50 ಲಕ್ಷ ರೂಪಾಯಿ ಕಾರ್ಗಡೆ ತಂದರು, ಅಟ್ಟ ತಿಂದದಕ್ಕೆ, ಉಂಡದಕ್ಕೆ, ಊಟದಕ್ಕೆ, ಗಾಡಿ ಹತ್ತಿದ್ದಕ್ಕೆ, ಇಳಿದದಕ್ಕೆ, ಒಂದಿನ ಗೋರ್ಯಾಗ ಕೂತದಕ್ಕೆ ಅಟ್ಟ. ಊರ್ ಮಂದಿನೂ ಅಂತಾರ, ಯಾರಿಗೇನು ಮಾಡ್ಯಾನ, ತಾನ್ ದೊಡ್ಡದಾನ, ತಿಂದಾನ, ಹಾಳು ಮಾಡ್ಯಾನ, ಸತ್ತಾನ, ಇಷ್ಟ ಅಂತಾರ. ಆದ್ರೆ ಮನುಷ್ಯನ ಬದುಕು ಮಾದರಿ ಆಗಬೇಕು ಯಪ್ಪ, ಮಾದರಿ ಆಗಬೇಕು. ನಮ್ಮ ಬದುಕು ಇನ್ನೊಬ್ಬರ ಕಣ್ಣೊಳಗೆ ನೀರು ತಂದಿರಬಾರದು. ಇನ್ನೊಬ್ಬರ ನಮ್ಮ ಬದುಕನ್ನ ನೋಡಿ ಹೌದು ಅನ್ನಿಸ್ಕೊಂಬಂದಿರ್ಬೇಕು. ನೀವು ಅಂತೀರಿ ನೋಡ್ರಿ, ಅಲ್ಲಿ ಅನ್ನಿಸ್ಕೊಳ್ಳೋದು ಎಟ್ಟೋತ್ರಿ. ಈಗ ನಾ ಪ್ರವಚನ ಹೇಳಾಕತ್ತೀನಿಲ್ಲ, ಮಾತಾಡಕತ್ತೀನಿಲ್ಲ, ಚಂದ ಮಾತಾಡಕತ್ತೀನಿ, ಗಪ್ಪು ಕೂತೀರಿ, ಭಾರಿ ಚಂದ ಹೇಳ್ತಾರೆ, ಭಾರಿ ಚಂದ ಹೇಳ್ತಾರೆ ಸ್ವಾಮಿಗಳು ಅಂತೀರಿ. ಇದ ಮಾತನಾಗ ಒಂದಿಟ್ಟು ಪರ್ಕ್ ಮಾಡಿ ಏನ್ಕೇನಾರ ಇಲ್ಲಿ ಹೆಣ್ಮಕ್ಳಿಗೆ ಒಂದಿಟ್ಟು ಏನಾರ ಮಾತಾಡಿನಿ ಅಂದ್ರೆ ಯಾವ್ರು ತಂದಿರಿ ಸ್ವಾಮಿನ ಮೊದಲು ಕಳ್ಸಿರ ಅದು ಕತ್ತೀರಿಲ್ಲ, ಅದಕ್ಕೇನು ಚಂದಂಗೆ ಮಾತಾಡಕ್ಕೆ ಬರ್ತದ ನೋಡ್ರಿ. ಕೆಟ್ಟ ಅನಿಸ್ಕೊಳ್ದು ಎಟ್ಟಿರ್ತದ. ಚಲೋ ಅನಿಸ್ಕೋಬೇಕಾದ್ರೆ ಆಯುಷ್ಯವೇ ಬೇಕು. ಚಲೋ ಅನಿಸ್ಕೋಬೇಕಾದ್ರೆ, ಒಳ್ಳೆ ಅನಿಸ್ಕೋಬೇಕಾದ್ರೆ, ಪ್ರಾಮಾಣಿಕ ಅನಿಸ್ಕೋಬೇಕಾದ್ರೆ ನಮ್ಮ 100 ವರ್ಷದ ಆಯುಷ್ಯವನ್ನು ಕಳಿಬೇಕು. ಆದ್ರೆ ಕೆಟ್ಟ ಅನಿಸ್ಕೊಳ್ಳಾಕ ಒಂದು ಅಲ್ಲದ ಸಣ್ಣ ಕೆಲಸ ಸಾಕು, ನಾಲಾಯಕ ಆಗಾಕ, ಊರಾಗ ಬ್ಯಾಡ ಅಣ್ಣ. ಅದಕ್ಕೆ ನಮ್ಮ ಬದುಕು ಬಸವಣ್ಣ ಹೇಳದನಲ್ಲ, ಹೇ ಪರಮಾತ್ಮ, ನಾ ಈ ಜಗತ್ತಿನೊಳಗೆ ಹೆಂಗ ಬದುಕಬೇಕು ಅಂತಂದ್ರ, ಲೇಸನಿಸಿಕೊಂಡು 4 ದಿನ, ಲೇಸನಿಸಿಕೊಂಡು 3 ದಿನ, ಲೇಸನಿಸಿಕೊಂಡು 2 ದಿನ, ಲೇಸನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಗ. ನೋಡ್ರಿ ಹೆಂಗಂತಾರೆ. ಹೌದು ಅನ್ನಿಸ್ಕೊಂಡು 4 ಮಂದಿ ಕಡೆ ಊರಾಗ, 4 ಮಂದಿ ಕಡೆ ಓಣ್ಯಾಗ, ನಾನು ಬದುಕಿದ ಮಣಿಯೊಳಗ ಎಲ್ಲರೂ ನನ್ನ ಪ್ರೀತಿಸಬೇಕು. ಮನ್ಯಾಗಿದ್ದಾಗ ಎಲ್ಲರೂ ಅಂಜಿ ಒಳಗೆ ಕೂತಿರ್ತಾರ. ನೀವು ಆದ ಕೂಡಲೇ ಏಂತ ಅಡಿಗೆ ಮನ್ಯಾಗ, ತಾಯಿ ಒಂದು ರೂಮ್ನ್ಯಾಗ, ಅಣ್ಣತಮ್ಮರು ಬೇರೆ ಕಡೆ, ನೀವು ಆದ ಕೂಡಲೇ ಮನ್ಯಾಗ ಎಲ್ಲರೂ ಕಾಕ ಬಂದು ಅಪ್ಪ ಬಂದು ಅಂತಾರಟ್ಟ. ಹಾದಿ ಅಂದ್ರೆ ಹೋತ್ ನೋಡತ್ತಾಗ ಹಾಳಾಗಿ. ಯಾವಾಗ ಹಾದಿ ತನ್ನಾಕತ್ತಿದ್ವಿ ನಾವು ಮನಿ ಬಿಟ್ಟು ಅಂತಿದ್ರಂದ್ರೆ ನಿನ್ನ ಬದುಕು ಯೋಗ್ಯ ಅನಿಸ್ತದೆ ನಿನಗಪ್ಪ? ಇಲ್ಲ. ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರನ್ನೂ ಗೌರವಿಸಬೇಕು. ಒಂದಿಟ್ಟು ಅದನ್ನು ಮಾಡಿ ನೋಡಿರ್ಬೇಕಾರ ಮನಸ್ಸಿನಲ್ಲಿರ್ತಕ್ಕಂಥ ದ್ವೇಷ ಭಾವನೆ, ಕೆಟ್ಟ ಭಾವನೆ ಅವೆಲ್ಲವುಗಳನ್ನು ಕಿತ್ತು ಹಾಕಿ ಮನೆಯೊಳಗೆ ಹೆಂಡತಿಯ ಜೊತೆಗೆ ಪ್ರೀತಿಯಿಂದ 4 ಮಾತು, ಕೆಳಗೋ ಕಾಟಾದ ಮ್ಯಾಗೋ ಕೂತಿರ್ತಕ್ಕಂಥ ನಿನ್ನ ತಾಯಿ ಜೊತೆಗೆ ಒಂದು 4 ಪ್ರೀತಿಯಿಂದ ಚಂದ ಮಾತನಾಡಿ, ಆಕಿ ಬಾಜು ಕುಂತ, ಯವ್ವ ಆರಾಮದಿಯವ್ವ, ಊಟ ಮಾಡಿಯವ್ವ ಕೇಳ್ರಿ. ನೋಡ್ರಿ ಆ ಮಾತಿನೊಳಗೆ ಆ ತಾಯಿಗೆ ಎಷ್ಟು ತೃಪ್ತಿ ಅದ. ಮಗ ಹೊರಗಿನಿಂದ ಬಂದ ತಾಯಿ ಹತ್ತಕ್ಕ ತಾಯಿ ಬಾಜು ಕುಂತ, ಯವ್ವ ನೀ ಆರಾಮದಿ ಇಲ್ಲವ, ಊಟ ಮಾಡಿ ಇಲ್ಲ, ಬಿಸಿ ರೊಟ್ಟಿ ಮಾಡಿ ಕೊಟ್ಟಿದ್ರ ಇಲ್ಲ ಅಂತ ಇಷ್ಟ ಕೇಳಿದಿ ಅಂದ್ರೆ ಆ ತಾಯಿಗೆ ಸ್ವರ್ಗ ಬೇಕಾಗಿಲ್ಲ. ಆ ಸ್ವರ್ಗದಕ್ಕಿಂತಲೂ ತನ್ನ ಮಗ ಕೇಳಿದ 4 ಮಾತು ದೊಡ್ಡ ಆಗಿಬಿಡ್ತಾವ ಆ ತಾಯಿಗೆ. 4 ಮಾತು ದೊಡ್ಡ ಆಗಿಬಿಡ್ತಾವ ಆ ತಾಯಿ, ಸ್ವರ್ಗಕ್ಕಿಂತಲೂ ದೊಡ್ಡದು. ಬರೀ 2 ಮಾತು ರೀ, ಬರೀ 2 ಮಾತು. ಆರಾಮದಿಯವ, ಹಾಂಗ ಅಡಿಗೆ ಮನೆಗೆ ಹೋಗ್ರಿ, ಹೆಂಡತಿನ ಒಂದ್ಸಾರಿ ಚಂದ ಮಾತಾಡ್ಸ್ರಿ, ಪ್ರೀತಿಯಿಂದ ಊಟ ಮಾಡಿ ಹೆಂಡತಿಗೆ ಆರಾಮದಿ ಇಲ್ಲ, ಚಂದ 4 ಮಾತು ಕೂತು ಪ್ರೀತಿಯಿಂದ ಹೆಂಡತಿ ಜೊತೆಗೆ, ಮಕ್ಕಳ ಜೊತೆಗೆ, ಏನಿರಲಿ ಬೇಕಾದ್ರೆ ಬಿಡ್ಲಿ, ದೊಡ್ಡ ಸಾಹುಕಾರತನ ಬೇಕಂತೇನಿಲ್ಲ ಪ್ರೀತಿಯಿಂದ ಇರಾಕ. ಕೋಟಿ ರೂಪಾಯಿ ಮನಿನ ಬೇಕಾಗಿಲ್ಲ, ಇನ್ನೋವಾ ಕಾರ್ ಗಾಡಿನ ಬೇಕಾಗಿಲ್ಲ. ನಮ್ಮ ಹಿಂದಿನ ಮಂದಿ ಹೆಂಡತಿನ ಹಿಂದೆ ಸೈಕಲ್ ಮೇಲೆ, ಕ್ಯಾರಲ್ ಮೇಲೆ ಹಿಂದೆ ಕುಂಡ್ರಿಸಿ ಮುಂದೆ ಹಾಡ್ಕೋಂತ ಗಾಡಿ ಹೊಡಿತೀವಿ, ಸೈಕಲ್ ಹೊಡಿತಿದ್ರು ನಮ್ಮ ಹಿಂದಿನ ಮಂದಿ. ಈಗ ಇನ್ನೋವಾದ ಹೋಗೋಕ್ಕವು 2 ಜಗಾಡ್ಕೋತಾನ ಹೋಗಿರ್ತಾವ. ಮತ್ತೇನು ಗಾಡಿಯರ ಇನ್ನೋವಾದ 30-40 ಲಾಖ ರೂಪಾಯಿದ ಆಜು ಬಾಜು ಕೂತಾವ, 2 ಜಗಾಡ್ತಾವ ಇನ್ನೋವಾ ಗಾಡ್ಯಾಗ.
ಆದ್ರೆ ನಮ್ಮ ಹಿಂದಿನ ಹಿರಿಯರು ಸೈಕಲ್ ಮೇಲೆ ಹಿಂದೆ ಹೆಂತಿನ ಕುಂಡಿಸ್ಕೊಂಡು ಮಾಲಿಂಗ್ಪುರ್ ಜಾತ್ರೆಗೋ ಮಾಲಿಂಗ್ಪುರ್ ಸಂತಿಗೋ ಆಗಿನ ಕಾಲದಾಗ ಇಬ್ರು ಗಂಡ ಹೆಂಡತಿ ಸಂತಿಗೆ ಹೋಗೋದು. ಇಬ್ರು ಗಂಡ ಇಂಥ ಸಂತ್ಯಾಗ ಹೋಗಿ ಅಲ್ಲಿ ಟೆಂಟ್ ಹಾಕಿರ್ತಾರಲ್ಲ, ಬಜ್ಜಿ ಮಾಡ್ತಿರ್ತಾರಲ್ಲ, ಇಬ್ರು ಜೋಡಿಗೆ ಕುಂತು ಚಂದ ಬಜ್ಜಿ. ಇದಕ್ಕಿಂತಲೂ ಸ್ವರ್ಗ ಇನ್ನೆಲ್ಲಿ ಬೇರೆ ಐತೆ ಮಾರಾಯ. ಇದ ಮಣಿಯೊಳಗ ಚಂದ ಹೆಂಡತಿ, ಚಂದ ಮಕ್ಕಳು, ಚಂದ ತಾಯಿ ಬದುಕಿದ್ರಿ ಅಂತಂದ್ರೆ ಇದಕ್ಕಿಂತಲೂ ಸ್ವರ್ಗ ಯಾವುದೂ ಇಲ್ಲ. ಅದಕ್ಕೆ ಮೊದಲು ನಾವು ಚಂದ ಪ್ರಪಂಚವನ್ನು ಮಾಡಕ್ಕೆ ಕಲಿಬೇಕು. ಇದನ್ನು ಬಹಳ ಚಂದ ಸಮರ್ಥ ರಾಮದಾಸರು ಹೇಳ್ತಾರೆ ನೋಡ್ರಿ ಮರಾಠಿಯೊಳಗ, ಪೈಲೆ ಪ್ರಪಂಚ ನೇಟಕಟ ಕರಾವ ಪೀಚೆ ಪರಮಾರ್ಥ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಮರಾಠಿಯೊಳಗೆ ಬರೀತಾರ ಅವರು. ಪೈಲೆ ಅಂದ್ರೆ ಮೊದಲು, ಪೈಲೆ ಪ್ರಪಂಚ ನೇಟಕಟ ಕರಾವ ಅಂದ್ರೆ ಮೊದಲು ಚಂದ ಸಂಸಾರ ಮಾಡಕ್ ಕಲಿ. ಪೀಚೆ ಪರಮಾರ್ಥ, ನಂತರ ಆಧ್ಯಾತ್ಮ, ನಂತರ ಪುರಾಣ ಪ್ರವಚನ, ನಂತರ ಧರ್ಮ, ನಂತರ ಮಹಾತ್ಮರು. ಮೊದಲು ನೀ ಏನು ಮಾಡು, ಮನ್ಯಾಗ ಚಂದ ಸಂಸಾರ ಮಾಡಕ್ ಕಲಿ. ಪೈಲೆ ಪ್ರಪಂಚ ನೇಟಕಟ ಕರಾವ ಪೀಚೆ ಪರಮಾರ್ಥ.